ನೋಡಿ, ದಂಪತಿಗಳ ಡಬಲ್ ಮರ್ಡರ್ ಆಗಿತ್ತು. ಅವರ ಇಂಜಿನಿಯರಿಂಗ್ ಪುತ್ರನೇ ಈ ಕೃತ್ಯವನ್ನ ಎಸಗಿದ್ದಾನೆ ಎಂಬುದು ಪೋಷಕರನ್ನ ಬೆಚ್ಚಿ ಬೀಳಿಸುವಂತಾಗಿತ್ತು. ಗರಗಸದಿಂದ ಕತ್ತರಿಸಿ ನದಿಗೆ ಬಿಸಾಕ್ಬಿಟ್ಟಿರ್ತಾನೆ. ಅಂಬೇಶ್ ಮುಸ್ಲಿಂ ಮಹಿಳೆಯೊಬ್ಬಳನ್ನ ಪ್ರೀತಿಸಿ ಮದುವೆ ಆಗಿದ್ದ. ಮುಸ್ಲಿಂ ಹುಡುಗಿಯನ್ನ ಅವರು ಸೊಸೆ ಅಂತ ಸ್ವೀಕಾರ ಮಾಡಿರಲಿಲ್ಲ ಅಂತೆ. ಇದು ಮಗ ಅಂಬರೀಷ್ಗೆ ಹಿಂಗಾಗೋಗ್ಬಿಡುತ್ತೆ ಅಂತಂದ್ರೆ ಕೇಳಕ್ಕೆ ಆಗೋದಿಲ್ಲ. ಏನಾದರೂ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬರ್ತಾನೆ. ಹಾಯ್, ಹಲೋ, ನಮಸ್ಕಾರ. ರೆಬಲ್ ಟಿವಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿರಾಜ್ ವಾಲಿಕಾರ್. ನಾಪತ್ತೆ ಆಗಿದ್ದಂಥ ವೃದ್ಧ ದಂಪತಿ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡು ಹುಡುಕೋದಕ್ಕೆ ಹೊರಟಂತ ಪೊಲೀಸರಿಗೆ ಸ್ಫೋಟಕವಾದಂಥ ಸತ್ಯ ಒಂದಿಷ್ಟು ಬೆಳಕಿಗೆ ಬರುತ್ತೆ. ಅರೆ ಏನ್ರಿ ಇದು ಅಂತ, ಇದು ಏನಾಗಿದೆ ನೋಡಿ. ದಂಪತಿಗಳ ಡಬಲ್ ಮರ್ಡರ್ ಆಗಿತ್ತು. ಅವರ ಇಂಜಿನಿಯರಿಂಗ್ ಪುತ್ರನೇ ಈ ಕೃತ್ಯವನ್ನ ಎಸಗಿದ್ದಾನೆ ಎಂಬುದು ಪೋಷಕರನ್ನ ಬೆಚ್ಚಿ ಬೀಳಿಸುವಂತಾಗಿತ್ತು. ಘಟನೆಗೆ ಸಂಬಂಧಪಟ್ಟಂತೆ ದಂಪತಿ ಮಗ ಅಂಬಿನೇಶ್ ಬಂಧಿಸಿರುವಂಥ ಪೊಲೀಸರು ಈಗ ದಂಪತಿ ನಾಪತ್ತೆ ಆಗಿರುವಂಥ ಪ್ರಕರಣವನ್ನ ಭೇದಿಸಿದ್ದಾರೆ. 62 ವರ್ಷದ ಶ್ಯಾಮ್ ಬಹದ್ದೂರ್ ಹಾಗೂ 60 ವರ್ಷದ ಬಬಿತಾ ಕೊಲೆಯಾದಂಥ ದಂಪತಿ, ಅಂತಂದ್ರೆ ತಂದೆ ತಾಯಿ, ಅಭಿಷೇಕ್ನ ತಂದೆ ತಾಯಿ. ತನ್ನ ಪೋಷಕರು ಕೊಲೆ ಮಾಡಿರುವಂಥ ಆರೋಪಿ ಅವರ ದೇಹವನ್ನ ಗರಗಸದಿಂದ ಕತ್ತರಿಸಿ ನದಿಗೆ ಬಿಸಾಕ್ಬಿಟ್ಟಿರ್ತಾನೆ. ಸೊ ಯಾಕೆ ಬಿಸಾಕಿದ, ಏನು ಕತೆ ಆಯಿತು, ಯಾಕೆ ಈ ರೀತಿಯಾಗಿ ಮಾಡ್ದ ಮಗ ಅಂತ ನೀವು ಕೇಳ್ತಾ ಹೋದರೆ ನಿಜವಾಗ್ಲೂ ಕೂಡ ಶಾಕ್ ಆಗೋಗ್ಬಿಡ್ತೀರಿ. ಏನ್ರಿ ಇದು, ಹಂಗ ಕತೆನಾ ಇದು? ನೋಡಿ, ಪೊಲೀಸರ ಪ್ರಕಾರ ಕೊಲೆ ಮಾಡಿರುವಂಥ ಮಗ ಅಂಬೇಶ್ಗೂ ಆತನ ಪೋಷಕರಿಗೂ ಕೂಡ ಒಂದಿಷ್ಟು ಅಂದರೆ ಅಂತರ್ಧರ್ಮೀಯ ಮದುವೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆವಾಗ ಒಂದಿಷ್ಟು ಮನಸ್ತಾಪಗಳು, ಆವಾಗ ಒಂದಿಷ್ಟು ಗಲಾಟೆಗಳು ಆಗ್ತಾ ಇತ್ತಂತೆ. ಅಂಬೇಶ್ ಮುಸ್ಲಿಂ ಮಹಿಳೆಯೊಬ್ಬಳನ್ನ ಪ್ರೀತಿಸಿ ಮದುವೆ ಆಗಿದ್ದ. ಸೊ ಈ ಮದುವೆಗೆ ಅಂಬೇಶ್ ಪೋಷಕರು ಒಂದಿಷ್ಟು ತೀವ್ರವಾಗಿ ಒಂದಿಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರಂತೆ. ಹಲವು ವರ್ಷಗಳ ಹಿಂದೆ ಈತ ಮದುವೆ ನಡೆಸಿದ್ರು ಕೂಡ ಮುಸ್ಲಿಂ ಹುಡುಗಿಯನ್ನ ಅವರು ಸೊಸೆ ಅಂತ ಸ್ವೀಕಾರ ಮಾಡಿರಲಿಲ್ಲ ಅಂತೆ. ಹೀಗಾಗಿ ಅಂಬೇಶ್ ಹಾಗೂ ಆತನ ಪತ್ನಿ ಪರಸ್ಪರ ದೂರ ಆಗೋದಕ್ಕೆ, ಅಂತಂದರೆ ಡಿವೋರ್ಸ್ ಕೊಡೋದಕ್ಕೆ ಒಂದಿಷ್ಟು ನಿರ್ಧಾರ ಕೂಡ ಮಾಡ್ತಾರೆ. ಹೀಗಿರುವಾಗ ಆತನ ಪತ್ನಿಗೆ ಜೀವಾಂಶವನ್ನ ನೀಡಬೇಕಾಗಿತ್ತು. ಇದಕ್ಕಾಗಿ ಆತನಿಗೆ ಹಣ ಬೇಕಾಗಿತ್ತು. ಈ ಬಗ್ಗೆ ತಂದೆಗೆ ಕೇಳಿದಂಥ ಸಂದರ್ಭದಲ್ಲಿ ತಂದೆ ಶ್ಯಾಮ್ ಬಹದ್ದೂರ್ ಅವ್ರನ್ನ ಒಂದಿಷ್ಟು ಕೇಳ್ತಾನೆ, ಅಪ್ಪ ಒಂದಿಷ್ಟು ದುಡ್ಡು ಬೇಕು, ಯಾಕಂತಂದ್ರೆ ಈಗ ನಾವು ಡಿವೋರ್ಸ್ ಆಗ್ತಾ ಇದ್ದೀವಿ, ಯಾಕಂತಂದ್ರೆ ಮುಸ್ಲಿಂ ಸೊಸೆ ಕೂಡ ನಿಮಗೆ ಇಷ್ಟ ಆಗ್ತಾ ಇಲ್ಲ, ಸೊ ಪದೇ ಜಗಳ ಆಡೋದು ಬೇಡ, ನಾವು ಇಬ್ರಿಗಿಬ್ರು ನಾವು ದೂರ ಆಗೋಗ್ಬಿಡ್ತೀವಿ, ಅದಕ್ಕೋಸ್ಕರ ಜೀವಾಂಶ ಕೊಡಬೇಕಾಗಿದೆ, ಅವಳಿಗೆ 5 ಲಕ್ಷ ರೂಪಾಯಿ ಒಂದಿಷ್ಟು ಜೀವಾಂಶ ಕೊಡಬೇಕಾಗಿದೆ, ಹಾಗಾಗಿ ಆ ಹಣ ಕೊಟ್ಬಿಡು ಅಂತ ತಂದೆ ಹತ್ರ ಕೇಳ್ತಾನೆ. ಸೊ ತಂದೆ ಕೇಳಿದಂಥ ಸಂದರ್ಭದಲ್ಲಿ ತಂದೆ ಹೇಳ್ತಾನೆ, ಹಣ ಯಾವುದು ಕೂಡ ಇಲ್ಲ ನಮ್ಮ ಹತ್ರ, ನಿರಾಕರಿಸ್ಬಿಡ್ತಾರೆ. ಸೊ ಇದು ಮಗ ಅಂಬೇಶ್ಗೆ ಕೇಳಿಸುವಂತೆ ಮಾಡಿಬಿಡುತ್ತೆ. ಈಗ ಸೊಸೆನೂ ಕೂಡ ಒಪ್ಕೊಳ್ತಾ ಇಲ್ಲ. ಆ ಕಡೆ ಜೀವಾಂಶ ಕೊಡಿ ಅಂತಂದ್ರೆ ಆ ಕಡೆ ಜೀವಾಂಶವು ಕೂಡ ಕೊಡ್ತಾ ಇಲ್ಲ. ಹಿಂಗಾಗೋಗ್ಬಿಡುತ್ತೆ ಅಂತಂದ್ರೆ ಮಗ ಸಿಟ್ಟಿಗೆದ್ದು ರೊಚ್ಚಿಗೆದ್ದು ಬಿಡ್ತಾನೆ. ಇದು ಮಗ ಅಂಬರೀಷ್ಗೆ ಹಿಂಗಾಗೋಗ್ಬಿಡುತ್ತೆ ಅಂತಂದ್ರೆ ಕೇಳಕ್ಕೆ ಆಗೋದಿಲ್ಲ. ಏನಾದರೂ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಬರ್ತಾನೆ. ಇದೇ ವಿಚಾರಕ್ಕೆ ಜಗಳ ನಡೆದು ಹೋಗ್ಬಿಡುತ್ತೆ. ಸಾಕ್ಷಿಗೆ ಒಂದಿಷ್ಟು ಪೋಷಕರನ್ನೇ ಯಮಪೂರಿಗೆ ಅಟ್ಟಿದ್ದಾನೆ ಈ ಮಗ ಅಂಬರೀಷ್. ಎಸ್, ಡಿಸೆಂಬರ್ 13ರಂದು ಅಂಬರೀಷ್ ಸಹೋದರಿ ವಂದನಾ ಅವರು ಜೌನಾಪುರದ ಜಫರಾಬಾದ್ನ ಪೊಲೀಸ್ ಠಾಣೆಯಲ್ಲಿ ತಮ್ಮ ಪೋಷಕರ ವಿರುದ್ಧ ಒಂದಿಷ್ಟು ಅಂದರೆ ನಾಪತ್ತೆ ಆಗಿದ್ದಾರೆ ನಮ್ಮ ತಂದೆ ತಾಯಿ ಅಂತ ಒಂದಿಷ್ಟು ಪ್ರಕರಣವನ್ನು ದಾಖಲಿಸ್ತಾರೆ. ಸೊ ಅವರು ತನ್ನ ಸಹೋದರ ಹಾಗೂ ಪೋಷಕರು ನಾಪತ್ತೆ ಆಗಿದ್ದಾರೆ ಅಂತ ದೂರನ್ನು ಕೊಡ್ತಾರೆ. ಅಂಬರೀಷ್ ನನಗೆ ಡಿಸೆಂಬರ್ 8ರಂದು ಕರೆ ಮಾಡಿದ್ದ. ಪರಸ್ಪರ ಒಂದಿಷ್ಟು ಗಲಾಟೆ ನಂತರ ಅಪ್ಪ ಅಮ್ಮ ಮನೆ ಬಿಟ್ಟು ಹೋಗಿದ್ದಾರೆ, ಅವರನ್ನು ಹುಡುಕೋದಕ್ಕೆ ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ದ. ಸೊ ಇದಾದ ನಂತರ ಅಂಬರೀಷ್ ಫೋನ್ ಕೂಡ ಮಾಡಲಿಲ್ಲ, ಒಂದಿಷ್ಟು ಫೋನ್ ಸ್ವಿಚ್ ಆಫ್ ಬರ್ತಾ ಇದೆ, ಆತನನ್ನು ಸಂಪರ್ಕವೂ ಕೂಡ ಸಿಗ್ತಾ ಇಲ್ಲ, ನನಗೆ ಸಾಧ್ಯ ಆಗ್ತಾ ಇಲ್ಲ. ತಾನು ಕೊನೆಗೂ ಒಂದಿಷ್ಟು ಪೊಲೀಸರಿಗೆ ದೂರನ್ನು ನೀಡುವಂಥ ಕೆಲಸ ಮಾಡ್ತಾನೆ. ಅಂಬರೀಷ್ ಸೋದರಿ ವಂದನಾ ಹೇಳಿರುವಂಥ ಮಾತುಗಳು. ಸೊ ವಂದನಾ ಪ್ರಕರಣ ದಾಖಲಿಸಿದ ನಂತರ ಒಂದಿಷ್ಟು ಪೊಲೀಸ್ ಅಧಿಕಾರಿಗಳು ಮೂವರಿಗಾಗಿ ಒಂದಿಷ್ಟು ಹುಡುಕಾಟವನ್ನು ನಡೆಸ್ತಾರೆ. ಈ ಕಡೆ ಮಗ ಇಲ್ಲ, ಆ ಕಡೆ ತಂದೆ ತಾಯಿ ಕೂಡ ಇಲ್ಲ. 3 ಜನ ಎಲ್ಲಿ ಹೋಗ್ಬಿಟ್ರು, ಏನು ಕತೆ ಅನ್ನುವಂಥ, ಯಾಕಂದರೆ ಫೋನ್ ನೋಡಿದ್ರೆ ಫೋನ್ ಸ್ವಿಚ್ ಆಫು. ಈ ರೀತಿಯಾಗಿ ಒಂದಿಷ್ಟು ಅನುಮಾನ ಬಂದಿರುವಂಥ ಸಂದರ್ಭದಲ್ಲಿ ಸೊ ಅನುಮಾನ ಬರುತ್ತೆ. ಯಾಕೆ ಅಂತಂದರೆ ಈಗ ಅಂಬರೀಷ್ನ ಫೋನು ಸ್ವಿಚ್ ಆಫ್ ಆಗಿದೆ, ಈ ಅಂಬರೀಷ್ ಎಲ್ಲಿದ್ದಾನೆ ಹಾಗಾದರೆ? ಸೊ ವಾರದ ನಂತರ ಆತನನ್ನು ಪೊಲೀಸರು ಒಂದು ಕಡೆ ಬಂಧಿಸಿ ವಿಚಾರಣೆ ಕೂಡ ನಡೆಸ್ತಾರೆ.
ಅತ್ತ ತಾನು ಎಸಗಿದಂಥ ಕೃತ್ಯದ ಬಗ್ಗೆ ಒಂದಿಷ್ಟು ತಪ್ಪನ್ನು ಒಪ್ಕೊಳ್ತಾನೆ. ನೋಡಿ, ಕೊಲೆ ಆದಂಥ ಶ್ಯಾಮ್ ಬಹದ್ದೂರ್ ಅವರ ತಂದೆ ಏನಿದ್ದಾರೆ ನಿವೃತ್ತ ರೈಲ್ವೆ ಉದ್ಯೋಗಿ ಆಗಿರ್ತಾರೆ. ಅವರ ಪತ್ನಿ ಬಬಿತಾ, 3 ಹೆಣ್ಣು ಮಕ್ಕಳು ಹಾಗೂ ಓರ್ವ ಗಂಡು ಮಗ ಇದ್ದ. ಮಗ ಅಂಬರೀಷ್ ಮುಸ್ಲಿಂ ಹುಡುಗಿಯನ್ನ ಮದುವೆ ಆಗಿದ್ದ. ಆದರೆ ಪೋಷಕರು ಆತನ ಮದುವೆಯನ್ನ ಒಪ್ಕೊಳ್ಳಲಿಲ್ಲ. ಜೊತೆಗೆ ಸೊಸೆಯನ್ನ ಕೂಡ ಮನೆಗೆ ಸೇರಿಸಿಕೊಳ್ಳಲು ಒಂದಿಷ್ಟು ಹಿಂದೆ ಮುಂದೆ ಒಂದಿಷ್ಟು ಯೋಚನೆ ಮಾಡಿರ್ತಾರೆ. ಅಂಬರೀಷ್ಗೆ ಈ ಮದುವೆಯಲ್ಲಿ ಒಂದಿಷ್ಟು ಈ ಗಮನಿಸ್ತಾ ಹೋದರೆ ಮದುವೆ ಆಗಿ 2 ಮಕ್ಕಳು ಕೂಡ ಇದ್ದಾರೆ. ಆದರೆ ಮದುವೆ ಆಗಿ ಎಷ್ಟು ವರ್ಷಗಳಾದರೂ ಕೂಡ 3 ಮಕ್ಕಳು ಒಂದು ಕಡೆ ಇದ್ರೂ ಕೂಡ, ಯಾಕಂದರೆ ಮೊಮ್ಮಕ್ಕಳು ಒಂದು ಕಡೆ ಜನಿಸಿದ್ರು ಕೂಡ ಅಂಬರೀಷ್ ತಂದೆ ಶ್ಯಾಮ್ ಬಹದ್ದೂರ್ ಮಾತ್ರ ಸೊಸೆ ಅಂತ ಯಾವತ್ತೂ ಕೂಡ ಒಪ್ಕೊಂಡಿಲ್ಲ ಅಂತೆ. ತಮ್ಮ ಹಠವನ್ನೇ ಒಂದಿಷ್ಟು ಮುಂದಿಡುವಂಥ ಕೆಲಸ ಮಾಡ್ತಿದ್ರಂತೆ. ಸೊಸೆಯನ್ನು ಮನೆಗೆ ಕರೆತರಲು ಬಿಡ್ತಾ ಇರಲಿಲ್ಲಂತೆ. ಸೊ ಅಲ್ಲದೆ ಸೊಸೆಯನ್ನು ಬಿಡುವಂತೆ ಒಂದಿಷ್ಟು ಮಗನಿಗೆ ಪದೇ ಪದೇ ಹೇಳ್ತಾ ಇದ್ರಂತೆ. ತಂದೆ ಈ ಹಠದಿಂದ ಒಂದು ಕಡೆ ಬೇಸತ್ತ ಅಂಬರೀಷ್ ತನ್ನ ಪತ್ನಿಗೆ ಈ ವಿಚಾರ ಬಗ್ಗೆ ಹೇಳಿ ಪರಸ್ಪರ ದೂರ ಆಗೋಣ ಅಂತ ನಿರ್ಧಾರ ಮಾಡ್ತಾರೆ. ಕೊನೆಗೆ ಅಂಬರೀಷ್ ಆ ಹೆಣ್ಣು ಮಕ್ಕಳ ಅದಕ್ಕೂ ಕೂಡ ಒಪ್ಕೊಳ್ಳಿಲ್ಲ. 5 ಲಕ್ಷ ರೂಪಾಯಿ ಜೀವಾಂಶವನ್ನು ನೀಡ್ತೀವಿ ಅಂತ ಕೇಳಿದಾಗ ನೋಡಿ, ಪೋಷಕರು ಒತ್ತಡ ತಡೆಯಲಾಗದೆ ಮದುವೆಯನ್ನು ಕೂಡ ಕೊನೆಗಾಣಿಸಲು ಒಂದು ಕಡೆ ಬಯಸ್ತಾನೆ. ಅಂಬರೀಷ್ಗೆ ಈಗ ಪತ್ನಿಗೆ ಜೀವಾಂಶ ನೀಡೋದಕ್ಕೆ 5 ಲಕ್ಷ ರೂಪಾಯಿ ಅಗತ್ಯವಿತ್ತಲ್ಲ. ಸೊ ಆ ಸಂದರ್ಭದಲ್ಲಿ ಜೌನಾಪುರದಲ್ಲಿ ಕೆಲ ತಿಂಗಳ ಕಾಲ ವಾಸವಿದ್ದ ಅಂಬರೀಷ್ ಹೆಂಡತಿಗೆ ಜೀವಾಂಶ ಹಣ ನೀಡೋದಕ್ಕೆ ಸಹಾಯ ಮಾಡುವಂತೆ ತಂದೆ ಬಳಿ ಒಂದಿಷ್ಟು ಡಿಸೆಂಬರ್ 8ನೇ ತಾರೀಕು ಒಂದಿಷ್ಟು ಹೋದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಒಂದಿಷ್ಟು ಬಹಿರಂಗ ಆಗಿರುವಂಥದ್ದು. ಅದು ಏನೇ ಹೇಳಿ, ತಂದೆ ತಾಯಿಯನ್ನು ಒಂದಿಷ್ಟು ಮಗ ಕೊಂದಿರುವಂಥದ್ದು, ಇಲ್ಲಿ ಹೆಂಡತಿಯ ಒಂದಿಷ್ಟು ಜೀವಾಂಶ ಕೊಡೋದಕ್ಕಾಗಿರ್ಬೋದು. ಅದರ ಜೊತೆಗೆ ಈ ಕಡೆ ತಂದೆ ತಾಯಿಯು ಕೂಡ ಸೊಸೆಯನ್ನ ಮುಸ್ಲಿಮ ಆಗಿರುವ ಕಾರಣದಿಂದಾಗಿ ಒಪ್ಕೊಳ್ತಾ ಇಲ್ಲ. ಮೂರು ಒಂದು ಕಡೆ ಮೊಮ್ಮಕ್ಕಳಾಗಿದ್ದಾರೆ. ಮೊಮ್ಮಕ್ಕಳು ಆದರೂ ಕೂಡ ಇಷ್ಟು ವರ್ಷ ಆದರೂ ಕೂಡ ಒಂದು ಕಡೆ ಸೊಸೆ ಅಂತ ಇವರು ಒಪ್ಕೊಳ್ತಾ ಇಲ್ಲ. ಹೀಗಿರಬೇಕಾದಂಥ ಸಂದರ್ಭದಲ್ಲಿ ತಂದೆ ತಾಯಿಯನ್ನೇ ಒಂದು ಕಡೆ ಕೊಂದು ಗರಗಸದಿಂದ ಕೊಯ್ದು ಅವರನ್ನು ನದಿಗೆ ಬಿಸಾಕಿಬಿಟ್ಟಿದ್ದಾನೆ. ಸೊ ಇದೀಗ ಅಷ್ಟರಲ್ಲೇ ಅಂಬರೀಷ್ ತಂದೆಯೂ ಕೂಡ ತೆಲುಗು ಸಿಕ್ಕಾಪಟ್ಟೆ ಒಂದಿಷ್ಟು ವಾರ ಹೊಡೆತ ಬೀಳುತ್ತೆ. ಪರಿಣಾಮ ವೃದ್ಧ ದಂಪತಿಗಳು ಇಬ್ಬರು ಕೂಡ ಶೀಘ್ರದಲ್ಲೇ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗಿದೆ. ಸೊ ಒಟ್ಟಾರೆಯಾಗಿ ಗಮನಿಸ್ತಾ ಹೋದರೆ ಈ ದಂಪತಿಗಳ ಒಂದಿಷ್ಟು ಮರ್ಡರ್, ಮಗನೇ ಈ ರೀತಿಯಾಗಿ ಮಾಡಿದ್ದಾನೆ ಅನ್ನುವಂಥದ್ದು ನಿಜವಾಗ್ಲೂ ಹಿಂಗನ್ನಿಸ್ತಾ ಇದೆ ಅಂತಂದರೆ ಸಮಾಜ ಎತ್ತ ಸಾಗ್ತಾ ಇದೆ, ಏನಾಗ್ತಾ ಇದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗೆ ನೋಡ್ತಾ ಇರಿ ರೆಬೆಲ್ ಟಿವಿ.